ಗದಗದಲ್ಲಿ ಗ್ಯಾಸ್ ಏಜೆನ್ಸಿಯ ಸಿಬ್ಬಂದಿಯಿಂದ ಕಳ್ಳಾಟ ನಡೆಸಲಾಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. 1800 ರೂಪಾಯಿಯ ಸಿಲಿಂಡರ್ಗೆ 2008 ರೂಪಾಯಿಯನ್ನ ವಸೂಲಿ ಮಾಡಲಾಗ್ತಾ ಇದೆ. ಗ್ಯಾಸ್ ಏಜೆನ್ಸಿ ವಿರುದ್ಧ ಹೋಟೆಲ್ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೋಟೆಲ್ ಮಾಲೀಕರು ಗೋಳಾಡ್ತಾ ಇದ್ದಾರೆ. ಇವರು 1800 ರೂಪಾಯಿ ಇರುವಂತಹ ಸಿಲಿಂಡರ್ ಅನ್ನ 2800 ರೂಪಾಯಿಗೆ ಬೇರೆ ಕಡೆ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಗದಗ ಬಸ್ ನಿಲ್ದಾಣದಲ್ಲಿ ಹೋಟೆಲ್ ಮಾಲೀಕರು ಕಿಡಿಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸದ್ಯಕ್ಕೆ ಗ್ಯಾಸ್ ಸಿಗ್ಲಪ್ಪ ಅಂತ ಪರದಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕಾಳಸಂತೆಯಲ್ಲಿ ಈ ರೀತಿ ಮಾರಾಟ ಆಗ್ತಾ ಇರೋದ್ರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರಿಯಾದ ಮಟ್ಟಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ, ಸಿಲಿಂಡರ್ ಅಭಾವ ತಲೆದೂರಿದೆ. ಆದ್ರೆ ಒಂದು ಸಿಲಿಂಡರ್ಗೆ ದುಪ್ಪಟ್ಟು ಹಣವನ್ನ ಕೊಟ್ಟು ಸಿಲಿಂಡರ್ ಅನ್ನ ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಏನು ಮಾಡೋದಕ್ಕಾಗಲ್ಲ. ಸದ್ಯಕ್ಕೆ ಒಂದು ಕಡೆ ಬಿಸ್ನೆಸ್ ಕೂಡ ನಡಿಬೇಕು, ಇನ್ನೊಂದು ಕಡೆ ಹಣ ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನ ಕೊಂಡ್ಕೊಂಡು ಹೋಗ್ತಿದ್ದಾರೆ. ಆದ್ರೆ ಒಂದು ಸಿಲಿಂಡರ್ಗೆ ಈಗ 1800 ರೂಪಾಯಿ ಇರೋದಕ್ಕೆ 2800 ರೂಪಾಯಿ ಕೊಟ್ಟು ವಸೂಲಿ ಮಾಡ್ತಿದ್ದಾರೆ. ಮುಳುಗುಂದ್ಲಿಂತ್ರ ಇಲ್ಲೇ ಕೆಲ್ಸಕ್ಕೆ ಬರಕತ್ತೆ 7 ತಿಂಗಳಾತು. ಈ ಹೋಟೆಲ್ ಬಂದಾದ್ರೆ ನಮ್ಗೆ ಭಾಳ ಸಮಸ್ಯೆ ಆಗುತ್ತೆ. ಯಾಕಂದರೆ ಮಕ್ಕಳು ಎಜುಕೇಷನ್ಗೆ ಅಂತೇಳಿ ಮನೆ ಕಟ್ಟಿಸ್ಕೋಸ್ಕರ ಸಾಲ ಸೂಲ ಮಾಡ್ಕೊಂಡೇವ್ರಿ. ನಾವು ಸಂಘನಲ್ಲಿ ಸಿಕ್ಕಾಪಟ್ಟಿ ಸಾಲ ಮಾಡಿರ್ತೀವಿ. ಈ ಹೋಟೆಲ್ ಸಿಲಿಂಡರ್ ಸಂಬಂಧ ಬಂದಾತಂದ್ರೆ ನಮ್ಮ ಸಂಸಾರ, ನಮ್ಮ ಇಲ್ಲಿ ದುಡಿಯೋಂಥ ಸಾವಿರಾರು ಹೋಟೆಲ್ಗಳಲ್ಲಿ ಮಹಿಳೆಯರಿಗೂ ಕೂಡ ಸಮಸ್ಯೆ ಆಗುತ್ತೆ. ನಾವು ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನೆಂದ್ರೆ, ಈಗ ಸೌದೆ ನಾವು ಖರೀದಿ ಮಾಡೋಕೆ ಹೋದ್ರೆ ಅರಣ್ಯ ಇಲಾಖೆದವ್ರು ತೊಂದರೆ ಮಾಡ್ತಾರೆ. ಈಗ ಗ್ಯಾಸಿಂದು ಈ ಥರ ತೊಂದರೆ ಐತ್ರಿ. ಹೀಗಾಗಿ ನಮ್ಗೆ ಸಿಲಿಂಡ್ರ್ ಸೌಲಭ್ಯ ಮಾಡಿಕೊಡ್ಬೇಕು ಗೌರ್ಮೆಂಟ್ ಅಂತ ನಾವು ಕೇಳ್ಕೊತೀವಿ. ಸಮಸ್ಯೆ ಅಲ್ರಿ. ಮೊನ್ನೆ ಅಣ್ಣಾರು ಸಿಲಿಂಡ್ರಿಗೋಸ್ಕರ ಬಂದ್ ಮಾಡಕತ್ತಿದ್ದು ರೀ. ನಾವು ಎಲ್ಲರೂ ಹೆಣ್ಮಕ್ಳು ಕೂಡಿ ಬಂದ್ ಮಾಡಬೇಡ್ರಿ ಅಣ್ಣಾರ, ನಿಮ್ಮ ಕಾಲು ಬೀಳ್ತೇವೆ, ನಾವು ನಿಮ್ಮ ಹೋಟೆಲ್ ನಂಬ್ಕೊಂಡ ನಾವು ಲಕ್ಷಾಂತರ ರೂಪಾಯಿ ಸಾಲ ಮಾಡೇವಿ, ದಯವಿಟ್ಟು ಬಂದ್ ಮಾಡಬೇಡ್ರಿ ಅಂತ ಪಾಪ ನಾವು ಅವ್ರಿಗೆ ಈಗ ತೊಂದರೆ ಕೊಡಕತ್ತೀವಿ ರೀ ದುಡಿಯೋರು. ಅವ್ರು ನಮಗೋಸ್ಕರನೇ ಹೋಟೆಲ್ ಚಾಲೂ ಮಾಡ್ದಂಗೆ ರೀ. ಯಾಕಂದ್ರೆ ಸಿಕ್ಕಾಪಟ್ಟೆ ಎಲ್ಲೆಲ್ಲೋ ಸಿಲಿಂಡ್ರ್ ಹುಟ್ಟಿಸ್ಕೊಂಬರ್ತಾರೆ, ಏನೇನೋ ತೊಂದರೆ ನಡೆಯಕತ್ತವ್ರಿ. ಇರಾನ್, ಇಸ್ರೇಲ್, ಅಮೆರಿಕದ ನಡುವೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಸಿಲಿಂಡರ್ ಟ್ರಬಲ್ ಕೂಡ ಆಗ್ತಾ ಇದೆ. ಇವಾಗ ಗದಗ ನಗರದ ಬಸ್ ನಿಲ್ದಾಣದಲ್ಲಿದ್ದೇವೆ. ಬಸ್ ನಿಲ್ದಾಣದಲ್ಲಿರುವಂಥ ಹೋಟೆಲ್ಗೂ ಕೂಡ ಇವಾಗ ಸಿಲಿಂಡರ್ ಸಮಸ್ಯೆ ಎದುರಾಗಿರುವಂಥದ್ದು ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಸ್ ನಿಲ್ದಾಣಕ್ಕೆ ಬಂದಿರ್ತಾರೆ. ಈ ಸಮಯದಲ್ಲಿ ಅವರು ಊಟ ಉಪಹಾರ ಮಾಡಲು ಒಂದು ಹೋಟೆಲ್ ಕೂಡ ಇದ್ದಾವೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಕೂಡ ಬರ್ತಾ ಇದ್ದಾರೆ. ಆದರೆ ಇವಾಗ ಇಲ್ಲಿ ಕೂಡ ಸಾಕಷ್ಟು ಸಿಲಿಂಡರ್ ಕಡಿಮೆ ಆಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಅಗ್ನಿ ಏಜೆನ್ಸಿಯಿಂದ ಇವರು ಸಿಲಿಂಡರ್ಗಳನ್ನು ಖರೀದಿ ಮಾಡ್ತಾ ಇದ್ರು. ಆದರೆ ಇವಾಗ ಬೇಕಾಬಿಟ್ಟಿಯಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದು ಇವಾಗ ಬಸ್ ನಿಲ್ದಾಣ ಇರೋದರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಇಲ್ಲಿಗೆ ಬಂದು ಉಪಹಾರ ಊಟ ಕೂಡ ಸೇವನೆ ಮಾಡ್ತಾ ಇರ್ತಾರೆ. ಆದರೆ ಇವಾಗ ಸಾಕಷ್ಟು ಕರಿದ ಐಟಮ್ಗಳನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಪ್ರತಿನಿತ್ಯನೂ ಕೂಡ 2 ರಿಂದ 3 ಸಿಲಿಂಡರ್ಗಳು ಕೂಡ ಖರ್ಚಾಗ್ತಾ ಇದ್ವು. ಆದರೆ ಇವಾಗ ಜಾಸ್ತಿ ಆ ಸಿಲಿಂಡರ್ ಬಳಕೆ ಮಾಡದೆ ಕಡಿಮೆ ಪ್ರಮಾಣದಲ್ಲಿ ಕೂಡ ಇಲ್ಲಿ ಸಿಲಿಂಡರ್ ಬಳಕೆ ಮಾಡ್ತಾ ಇರುವಂತದ್ದು. ನಿತ್ಯ 2 ಸಿಲಿಂಡರ್ ಇಂದ 3 ಸಿಲಿಂಡರ್ ಕೂಡ ಖಾಲಿ ಆಗುವಂತ ಆ ಪರಿಸ್ಥಿತಿ ಇರುತ್ತೆ. ಆದ್ರೆ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಅಗ್ನಿ ಏನಿದೆ ಗ್ಯಾಸು ಇವರೇ ಒಂದು ಕಳ್ಳಾಟ ಆಡ್ತಾ ಇರುವಂತದ್ದು. ಯಾಕಂತಂದ್ರೆ ಈ ಹೋಟೆಲ್ ಮಾಲೀಕರು ಕೂಡ ಈ ಹಿಂದೆ 1800 ರೂಪಾಯಿಗೆ 19 kg ಸಿಲಿಂಡರ್ ಖರೀದಿ ಮಾಡ್ತಾ ಇದ್ರು. ಆದ್ರೆ ಇವಾಗ ಈ ಒಂದು ಮಧ್ಯ ಪ್ರಾಂತ್ಯದಲ್ಲಿ ಯುದ್ಧದ ಕಾರ್ಮೋಡ ಆರಂಭವಾದ ನಂತರ ಅವರು ಕೂಡ 2400 ರೂಪಾಯಿಗೆ ಹೆಚ್ಚಿಗೆ ಮಾಡಿದ್ರು. ಇವಾಗ 2800 ರೂಪಾಯಿ ಅಂದ್ರೆ 2800 ರೂಪಾಯಿ ಕೇಳ್ತಾ ಇದ್ದಾರೆ. ಇದು ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇವರು ಕೂಡ ನಮಗೆ ಸಮರ್ಪಕವಾದ ಒಂದು ರಸೀಟಿ ಕೊಡಿ ಅಂದ್ರೂ ಕೂಡ ಯಾರು ಕೊಡ್ತಾ ಇಲ್ಲ. ಹೀಗಾಗಿ ಇಲ್ಲಿ ಹಗಲು ದರೋಡೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ನಮ್ಮ ಜೊತೆಗೆ ಮಾತನಾಡಲು ಹೋಟೆಲ್ ಮಾಲೀಕರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಇವಾಗ ನೀವು ಅಗ್ನಿ ಗ್ಯಾಸ್ ತಗೋತಿದ್ರಿ, ಮೊದಲು ಇವಾಗ ಎಷ್ಟು ಕೊಡ್ತಿದ್ರಿ, ಇವಾಗ ಎಷ್ಟು ಕೇಳ್ತಾ ಇದ್ದಾರೆ ನಿಮಗೆ? ಸರ್, ಮೊದಲು 1800 ರೂಪಾಯಿ ಕೊಡ್ತಿದ್ವಿ ಸರ್ ಅಗ್ನಿ ಗ್ಯಾಸ್ಗೆ, 19 ಕಿಲೋ ಸರ್. ಈಗ ಅವರು 2400 ರೂಪಾಯಿ ಅಂದ್ರೆ ಸರ್, ನಮ್ಮ ಮತ್ತೆ ಹೋಟೆಲ್ ನಡೆಸಬೇಕು ಅನ್ನೋ ಪರಿಸ್ಥಿತಿಗೆ 2400 ತೊಗೊಂಡ್ವಿ ಸರ್. ಕೊಟ್ಟಿದ್ದು 2400 ಕೊಟ್ಟಿದ್ದು ಒಂದು 4 ದಿನಕ್ಕೆ ಮತ್ತೆ 2800 ಅಂದ್ರೆ ಸರ್. ಆಯ್ತಪ್ಪ, ನೀವು ಎಷ್ಟು ಕೇಳ್ತೀರಿ ಅಷ್ಟು ಬಿಲ್ ಕೊಡ್ರಿ, ನಾ ಕೊಡಕ್ಕೆ ರೆಡಿ. ಯಾಕಂದ್ರೆ ಗೌರ್ಮೆಂಟ್ ಅಂತ ಇದ್ರಾಗ ರೇಟ್ ಏರಿಸಿಲ್ಲ. ಮತ್ತು ಇವ್ರು ಹೆಂಗೆ ತೊಗೊಳಕತ್ತಾರ, ನೀವು ಬಿಲ್ ಕೊಡ್ರಿ ನಾ ಕೊಡ್ತೀನಿ ಅಂತೇಳಿ ಅವತ್ತಿಂದ ನಮಗೆ ಸಿಲಿಂಡರ್ ಹಾಕೋದು ಸ್ಥಗಿತ ಮಾಡ್ರಿ ಸರ್. ಅವರು ಹೆಚ್ಚಿಗೆ ದುಡ್ಡು ಕೊಟ್ರೆ ಕೊಡಾಕತ್ತಾರ, ಕಡಿಮೆ ರೇಟ್ ಅಂದ್ರೆ ಎಷ್ಟು ಐತೆ ಅಷ್ಟು ಕೊಟ್ರೆ ಲೀಗಲ್ ಆಗಿ ಕೊಟ್ರೆ ಕೊಡಾತಿಲ್ಲ. ಅಲ್ಲ ಸರ್, ಅವ್ರು ಹೆಚ್ಚಿಗೆ ದುಡ್ಡು ಕೇಳಿದ್ರೆ ಅವ್ರು ಬಿಲ್ ಕೊಟ್ರೆ ನಾ ಕೊಡಕ್ಕೆ ಅದಕ್ಕೂ ರೆಡಿ ಇದೀನಿ ಸರ್. ಬಟ್ ಅವರು ಇಲ್ಲ, ಯಾಕಂದ್ರೆ ಅವ್ರು ಇಲ್ಲಿಗಲ್ ತೊಗೊಳಕತ್ತಾರ ಸರ್. ಸ್ಟಾಕ್ ಮಾಡ್ಕೊಂಡಿಡಿ ಕೊರೋನಾದಾಗ ಹೆಂಗೆ ಸಮಸ್ಯೆ ಮಾಡಿಕೊಂಡು ಸ್ಟಾಕ್ ಎಷ್ಟು ಇಟ್ಕೊಂಡ್ರ ಸರ್, ಆ ಲೆಕ್ಕದಾಗ ಈಗಿನ ಪ್ರೈವೇಟ್ ಸಿಲಿಂಡರ್ ಮಾಲಕರು ಅದಾರ ಸರ್. ಹಿಂಗಾಗಿ ಈ ಗೌರ್ಮೆಂಟ್ ಈ ಯುದ್ಧನ ಏನಾರ ಸಮಸ್ಯೆ ಬಗೆಹರಿಸಿಲ್ಲ ಅಂದ್ರೆ ನಾಳೆ ಎಲ್ಲ ಹೋಟೆಲ್ ಉದ್ಯಮಗಳು ಬಂದ್ ಆಗ್ತಾವೆ ಸರ್. ಇಲ್ಲಿಗೆ ಬಂದು ನಿಂದಿರ್ತಾವೆ ಸರ್ ನಾಳೆಗೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಗದಗನಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸಿಲಿಂಡರ್ ಟ್ರಬಲ್ ಆಗ್ತಾ ಇರುವಂತದ್ದು. ಹೀಗಾಗಿ ಇಲ್ಲಿ ಆ ಸಿಲಿಂಡರ್ಗಳ ಬೆಲೆ ಹೆಚ್ಚಿಗೆ ಆಗ್ತಾ ಇದೆ. ಅದರಲ್ಲೂ 1000
ಹೆಚ್ಚು ಬೆಲೆಯನ್ನು ಕೂಡ ತಗೊಳ್ತಾ ಇದ್ದಾರೆ. ಯಾಕಂತಂದ್ರೆ ಈ ಹಿಂದೆ 1800 ರೂಪಾಯಿಗೆ 19 kg ಸಿಲಿಂಡರ್ ಸಿಗ್ತಾ ಇತ್ತು. ಆದರೆ ಇವಾಗ 2800 ರೂಪಾಯಿ ಕೇಳ್ತಾ ಇದ್ದಾರೆ. ಇಲ್ಲಿಯ ಸಿಲಿಂಡರ್ ಏಜೆನ್ಸಿಯವರು, ಅದರಲ್ಲೂ ಪ್ರಮುಖವಾಗಿ ಅಗ್ನಿ ಸಿಲಿಂಡರ್ ಏನಿದೆ, ಇವರು ಈ ರೀತಿ ಹೆಚ್ಚಿನ ಬೆಲೆ ಕೇಳ್ತಾ ಇದ್ದಾರೆ ಮತ್ತು ಹಗಲು ದರೋಡೆ ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಿಂದ ರಸೀಪ್ಟ್ ಕೇಳಿದ್ರು ಕೂಡ ರಸೀದಿ ಕೊಡ್ತಾ ಇಲ್ಲ. ಇದು ಹೋಟೆಲ್ ಮಾಲೀಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಗದಗ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಈ ರೀತಿ ಅಕ್ರಮವಾಗಿ ಮತ್ತು ಹೆಚ್ಚಿನ ಬೆಲೆಗೆ ಏನು ಸಿಲಿಂಡರ್ ಮಾರಾಟ ಮಾಡ್ತಾ ಇದ್ದಾರೆ, ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತೇಳಿ ಹೋಟೆಲ್ ಮಾಲೀಕರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗದಗದಲ್ಲಿ ಗ್ಯಾಸ್ ಏಜೆನ್ಸಿಯ ಸಿಬ್ಬಂದಿಯಿಂದ ಕಳ್ಳಾಟ ನಡೆಸಲಾಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. 1800 ರೂಪಾಯಿಯ ಸಿಲಿಂಡರ್ಗೆ 2008 ರೂಪಾಯಿಯನ್ನ ವಸೂಲಿ ಮಾಡಲಾಗ್ತಾ ಇದೆ. ಗ್ಯಾಸ್ ಏಜೆನ್ಸಿ ವಿರುದ್ಧ ಹೋಟೆಲ್ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೋಟೆಲ್ ಮಾಲೀಕರು ಗೋಳಾಡ್ತಾ ಇದ್ದಾರೆ. ಇವರು 1800 ರೂಪಾಯಿ ಇರುವಂತಹ ಸಿಲಿಂಡರ್ ಅನ್ನ 2800 ರೂಪಾಯಿಗೆ ಬೇರೆ ಕಡೆ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಗದಗ ಬಸ್ ನಿಲ್ದಾಣದಲ್ಲಿ ಹೋಟೆಲ್ ಮಾಲೀಕರು ಕಿಡಿಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸದ್ಯಕ್ಕೆ ಗ್ಯಾಸ್ ಸಿಗ್ಲಪ್ಪ ಅಂತ ಪರದಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕಾಳಸಂತೆಯಲ್ಲಿ ಈ ರೀತಿ ಮಾರಾಟ ಆಗ್ತಾ ಇರೋದ್ರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರಿಯಾದ ಮಟ್ಟಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ, ಸಿಲಿಂಡರ್ ಅಭಾವ ತಲೆದೂರಿದೆ. ಆದ್ರೆ ಒಂದು ಸಿಲಿಂಡರ್ಗೆ ದುಪ್ಪಟ್ಟು ಹಣವನ್ನ ಕೊಟ್ಟು ಸಿಲಿಂಡರ್ ಅನ್ನ ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಏನು ಮಾಡೋದಕ್ಕಾಗಲ್ಲ. ಸದ್ಯಕ್ಕೆ ಒಂದು ಕಡೆ ಬಿಸ್ನೆಸ್ ಕೂಡ ನಡಿಬೇಕು, ಇನ್ನೊಂದು ಕಡೆ ಹಣ ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನ ಕೊಂಡ್ಕೊಂಡು ಹೋಗ್ತಿದ್ದಾರೆ. ಆದ್ರೆ ಒಂದು ಸಿಲಿಂಡರ್ಗೆ ಈಗ 1800 ರೂಪಾಯಿ ಇರೋದಕ್ಕೆ 2800 ರೂಪಾಯಿ ಕೊಟ್ಟು ವಸೂಲಿ ಮಾಡ್ತಿದ್ದಾರೆ. ಮುಳುಗುಂದ್ಲಿಂತ್ರ ಇಲ್ಲೇ ಕೆಲ್ಸಕ್ಕೆ ಬರಕತ್ತೆ 7 ತಿಂಗಳಾತು. ಈ ಹೋಟೆಲ್ ಬಂದಾದ್ರೆ ನಮ್ಗೆ ಭಾಳ ಸಮಸ್ಯೆ ಆಗುತ್ತೆ. ಯಾಕಂದರೆ ಮಕ್ಕಳು ಎಜುಕೇಷನ್ಗೆ ಅಂತೇಳಿ ಮನೆ ಕಟ್ಟಿಸ್ಕೋಸ್ಕರ ಸಾಲ ಸೂಲ ಮಾಡ್ಕೊಂಡೇವ್ರಿ. ನಾವು ಸಂಘನಲ್ಲಿ ಸಿಕ್ಕಾಪಟ್ಟಿ ಸಾಲ ಮಾಡಿರ್ತೀವಿ ರೀ. ಈ ಹೋಟೆಲ್ ಸಿಲಿಂಡರ್ ಸಂಬಂಧ ಬಂದಾತಂದ್ರೆ ನಮ್ಮ ಸಂಸಾರ, ನಮ್ಮ ಇಲ್ಲಿ ದುಡಿಯೋಂಥ ಸಾವಿರಾರು ಹೋಟೆಲ್ಗಳಲ್ಲಿ ಮಹಿಳೆಯರಿಗೂ ಕೂಡ ಸಮಸ್ಯೆ ಆಗುತ್ತೆ. ನಾವು ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನಂದ್ರೆ, ಈಗ ಸೌದೆ ನಾವು ಖರೀದಿ ಮಾಡೋಕೆ ಹೋದ್ರೆ ಅರಣ್ಯ ಇಲಾಖೆದವ್ರು ತೊಂದರೆ ಮಾಡ್ತಾರೆ. ಈಗ ಗ್ಯಾಸಿಂದು ಈ ಥರ ತೊಂದರೆ ಐತ್ರಿ. ಹೀಗಾಗಿ ನಮ್ಗೆ ಸಿಲಿಂಡ್ರ್ ಸೌಲಭ್ಯ ಮಾಡಿಕೊಡ್ಬೇಕು ಗೌರ್ಮೆಂಟ್ ಅಂತ ನಾವು ಕೇಳ್ಕೊತೀವಿ. ಸಮಸ್ಯೆ ಅಲ್ರಿ. ಮೊನ್ನೆ ಅಣ್ಣಾರು ಸಿಲಿಂಡ್ರಿಗೋಸ್ಕರ ಬಂದ್ ಮಾಡಕತ್ತಿದ್ದು ರೀ. ನಾವೆಲ್ಲರೂ ಹೆಣ್ಮಕ್ಳು ಕೂಡಿ ಬಂದ್ ಮಾಡಬೇಡ್ರಿ ಅಣ್ಣಾರ, ನಿಮ್ಮ ಕಾಲು ಬೀಳ್ತೇವೆ, ನಾವು ನಿಮ್ಮ ಹೋಟೆಲ್ ನಂಬ್ಕೊಂಡ ನಾವು ಲಕ್ಷಾಂತರ ರೂಪಾಯಿ ಸಾಲ ಮಾಡೇವಿ, ದಯವಿಟ್ಟು ಬಂದ್ ಮಾಡಬೇಡ್ರಿ ಅಂತ. ಪಾಪ ನಾವು ಅವ್ರಿಗೆ ಈಗ ತೊಂದರೆ ಕೊಡಕತ್ತೀವಿ ರೀ ದುಡಿಯೋರು. ಅವ್ರು ನಮಗೋಸ್ಕರನೇ ಹೋಟೆಲ್ ಚಾಲೂ ಮಾಡ್ದಂಗೆ ರೀ. ಯಾಕಂದ್ರೆ ಸಿಕ್ಕಾಪಟ್ಟೆ ಎಲ್ಲೆಲ್ಲೋ ಸಿಲಿಂಡ್ರ್ ಹುಟ್ಟಿಸ್ಕೊಂಬರ್ತಾರೆ, ಏನೇನೋ ತೊಂದರೆ ನಡೆಯಕತ್ತವ್ರಿ. ಇರಾನ್, ಇಸ್ರೇಲ್, ಅಮೆರಿಕದ ನಡುವೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಸಿಲಿಂಡರ್ ಟ್ರಬಲ್ ಕೂಡ ಆಗ್ತಾ ಇದೆ. ಇವಾಗ ಗದಗ ನಗರದ ಬಸ್ ನಿಲ್ದಾಣದಲ್ಲಿದ್ದೇವೆ. ಬಸ್ ನಿಲ್ದಾಣದಲ್ಲಿರುವಂಥ ಹೋಟೆಲ್ಗೂ ಕೂಡ ಇವಾಗ ಸಿಲಿಂಡರ್ ಸಮಸ್ಯೆ ಎದುರಾಗಿರುವಂಥದ್ದು ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಸ್ ನಿಲ್ದಾಣಕ್ಕೆ ಬಂದಿರ್ತಾರೆ. ಈ ಸಮಯದಲ್ಲಿ ಅವರು ಊಟ ಉಪಹಾರ ಮಾಡಲು ಏನು ಒಂದು ಹೋಟೆಲ್ ಕೂಡ ಇದ್ದಾವೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಕೂಡ ಬರ್ತಾ ಇದ್ದಾರೆ. ಆದರೆ ಇವಾಗ ಇಲ್ಲಿ ಕೂಡ ಸಾಕಷ್ಟು